ಆಷಾಢದ ಮೊದಲನೇ ಶುಕ್ರವಾರ ಪೂಜೆ ಮಿನಿ ಬ್ಲಾಗ್ ಆಗಿದೆ. ಹಾಗೆ ನೈವೇದ್ಯಕ್ಕೆ ಅಂತ ನಾನು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಳಸ ಇಡಬೇಕಾದ್ರೆ ಏನೆಲ್ಲ ವಸ್ತುಗಳನ್ನು ಹಾಕಿ ಕಳಸನ ಇಡ್ತೀರಾ ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ನಾನು 3 ಲವಂಗ, ಹಾಗೆ 3 ಏಲಕ್ಕಿ ಮತ್ತು ಲಾವಂಚ ಬೇರು, ಅದರ ಜೊತೆಯಲ್ಲಿ ನಾನು ಗೋಮತಿ ಚಕ್ರಗಳು ಒಂದು 5. ಸೊ ಇದು ಗೋಮತಿ ಚಕ್ರಗಳು ಯಾವಾಗಲೂ ವೀಕ್ಲಿ ನಾನು ಯೂಸ್ ಮಾಡೋದ್ರಿಂದ ಈ ಕಲರಲ್ಲಿದೆ. ಹಾಗೆ ಒಂದು ಕುಬೇರನ ಕಾಯಿನು, ಅದ್ರ ಜೊತೆಗೆ ಅರಿಶಿನ, ಕುಂಕುಮ ಇಷ್ಟನ್ನು ಹಾಕಿ ಕಳಸ ಇಡ್ತೀನಿ ನಾನು. ಹಾಗೆ ಯಾವಾಗೆಲ್ಲ ನಾನು ಪೂಜೆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇದೊಂದು ರಿಪೀಟೆಡ್ ಕಮೆಂಟ್ ನನಗೆ ಬರ್ತಾ ಇರುತ್ತೆ. ಸೊ ಅರಿಶಿಣದಲ್ಲಿ ಏನೇನು ಮಿಕ್ಸ್ ಮಾಡ್ತೀರಿ ಅಂತ ಹೇಳಿ, ಈ ಪುಟ್ಟು ಬಾಟಲು ಏನದು ಅಂತ ಕೇಳ್ತಾ ಇರ್ತೀರ. ಜವಾದು ಪೌಡರ್ ಅಷ್ಟೇ ಅದು. ಸೊ ತುಂಬ ಸಲ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ. ಹಾಗೆ ಅರಿಶಿಣ ಕಲಿಸ್ಬೇಕಾದ್ರೇ ಒಂದು ಚುಟ್ಕಿವಷ್ಟು ಜವಾದು ಪೌಡರ್ನ ಮಿಕ್ಸ್ ಮಾಡಿಕೊಂಡು ಪೂಜೆಗೆ ಬಳಸುವಂಥ ಪಾತ್ರೆಗಳಿಗಾಗಿರ್ಬೋದು, ಹಾಗೆ ದೇವ್ರ ಫೋಟೋಗಳಿಗಾಗಿರ್ಬೋದು, ಕುಂಕುಮ ಇಡಬೇಕಾದ್ರೆ ಈ ರೀತಿ ಜವಾದು ಪೌಡರ್ನ ನಾನು ಮಿಕ್ಸ್ ಮಾಡಿಕೊಂಡು ಕುಂಕುಮನ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಳಸನ ಪ್ರಾಪರಾಗಿ ಫುಲ್ ರೆಡಿ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಬೇಕು. ಅರ್ಧ ಕಳಸ ಸ್ಥಾಪನೆ ಮಾಡಬಾರ್ದು. ಅಂದರೆ ಅರ್ಧ ಕಳಸ ರೆಡಿ ಮಾಡಿಕೊಂಡು ಕಳಸನ ಇಟ್ಬಿಟ್ಟು ಯಾವಾಗಲೂ ಶೇಕ್ ಮಾಡಬಾರ್ದು. ಕಳಸನ ಒಂದ್ಸಲ ಇಟ್ಬಿಟ್ಟಿದ್ದೀವಿ ಅಂತ ಅಂದರೆ ಅದನ್ನು ಮತ್ತೆ ಅಳಗಾಡಿಸೋದೆಲ್ಲ ಮಾಡಬಾರ್ದು. ಸೊ ನಾನು ಈ ರೀತಿ 5 ವಿಳೆದೆಲೆ ಇಟ್ಬಿಟ್ಟು, ಹಾಗೆ ತೆಂಗಿನಕಾಯಿ ಹೇಗಿರಬೇಕು ಕಳಸಕ್ಕಿಡೋದು ಅಂತ ಅಂದರೆ ಫುಲ್ಲ 3 ಕಣ್ಣುಗಳು ಮುಚ್ಚಿರೋ ಇರಬೇಕು, ತೆಂಗಿನ ನಾರು ಮುಚ್ಚಿರಬೇಕು. ಸೊ ಆ ರೀತಿ ಇರಬೇಕು ಕಳಸಕ್ಕಿಡುವಂತಹ ತೆಂಗಿನಕಾಯಿ. ಹಾಗೆ ನಾನು ಫುಲ್ 1 ಪಾವ್ ಅಕ್ಕಿನ ಫುಲ್ಲು ಅದರಲ್ಲಿ 1 ಇಡಿನೂ ಅಕ್ಕಿ ತೆಗೆದಂಗೆ 1 ಪಾವ್ ಅಕ್ಕಿ ಹಾಕಿ ಅದರಲ್ಲಿ ಶ್ರೀ ಅಂತ ಬರೆದು ಆಮೇಲೆ ನಾನು ಕಳಸನ ಈ ರೀತಿ ಇಡ್ತೀನಿ. ಕಮೆಂಟ್ ಅಲ್ಲಿ ಸಾಲಿಗ್ರಾಮ ಆಗಿರ್ಬೋದು, ಸುದರ್ಶನ ಚಕ್ರ ಆಗಿರ್ಬೋದು, ಹಾಗೆ ಗಣಪತಿ ಆಗಿರ್ಬೋದು, ಇದನ್ನೆಲ್ಲ ಎಲ್ಲಿ ತಗೊಂಡ್ರಿ ಅಂತ ಕೂಡ ಕೇಳ್ತಾ ಇದ್ರಿ. ನಾನು ಬುಧನ್ ಗ್ರಹ ದೇವಸ್ಥಾನದಲ್ಲಿ ತಗೊಂಡಿದ್ದಂಥದ್ದು. ಸೊ ಆ ದೇವಸ್ಥಾನಕ್ಕೆ ನಾವು ರೀಸೆಂಟಾಗಿ ಇವಾಗ 1 ವೀಕ್ ಮುಂಚೆ ಹೋಗಿದ್ವಿ. ಅದ್ರ ಬಗ್ಗೆ ಬ್ಲಾಗ್ ಹಾಕಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು. ಹಾಗೆ ಪೂಜೆ ರೂಮ್ ಡೋರಿಗೆ ಯಾವಾಗಲೂ ನಾನು ಅಕ್ಕಿ ಹಿಟ್ಟಿಂದಾನೇ ರಂಗೋಲಿ ಹಾಕುವಂಥದ್ದು. ರಂಗೋಲಿ ಹಿಟ್ಟನ್ನು ನಾನು ಯೂಸ್ ಮಾಡೋದಿಲ್ಲ, ಅಕ್ಕಿ ಹಿಟ್ಟೆ ಯೂಸ್ ಮಾಡ್ಕೊಳ್ತೀನಿ. ಸೊ ನನಗೆ ಇನ್ನೊಂದು ಕಮೆಂಟ್ ಬಂದಿದ್ದು, ಕಾಮಾಕ್ಷಿ ದೀಪನ ಎಲ್ಲಿ ತಗೊಂಡಿದ್ದು ಅಂತ ಹೇಳಿ. ನಾವು ಪಾಂಡಿಚೇರಿಯಲ್ಲಿ ತಗೊಂಡಿದ್ದಂಥದ್ದು ಕಾಮಾಕ್ಷಿ ದೀಪನ. ಸೊ ಇದ್ರ ಬಗ್ಗೆನೂ ತುಂಬ ಕಮೆಂಟ್ ಬರ್ತಾ ಇರುತ್ತೆ, ಎಲ್ಲಿ ತಗೊಂಡ್ರಿ ಅಂತ ಹೇಳಿ. ಬಟ್ ಕಾಮಾಕ್ಷಿ ದೀಪ ಅಂತ ಅಂದರೆ ಗಜಲಕ್ಷ್ಮಿ ದೀಪನೇ ಕಾಮಾಕ್ಷಿ ದೀಪ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಬಟ್ ಅದು ಗಜಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ ಅಲ್ಲ. ಕಾಮಾಕ್ಷಿ ದೀಪ ಅಂದರೆ ಒಂದು ಕೈಯಲ್ಲಿ ಕಪ್ ಇಟ್ಕೊಂಡಿರಬೇಕು. ಸೊ ಅದು ನಿಜವಾದ ಕಾಮಾಕ್ಷಿ ದೀಪ. ಸೊ ನಾನಿಲ್ಲಿ ಹಚ್ತಾ ಇದ್ದೀನಲ್ಲ, ಇದೇ ಕಾಮಾಕ್ಷಿ. ಹಾಗೆ ಗಜಲಕ್ಷ್ಮಿ ದೀಪ ಅಂದರೆ 2 ಸೈಡಲ್ಲೂ ಆನೆಗಳಿರುತ್ತೆ, ಮಧ್ಯದಲ್ಲಿ ಲಕ್ಷ್ಮೀ ಅಮ್ಮನವರು ಇರ್ತಾರೆ. ಸೊ ಈ ರೀತಿ ಇರುವಂಥದ್ದು ಗಜಲಕ್ಷ್ಮಿ ದೀಪ. ಬಟ್ ಏನಂತಂದರೆ ಇದನ್ನೇ ಕಾಮಾಕ್ಷಿ ದೀಪ ಅಂತ ಕೊಟ್ಬಿಡ್ತಾರೆ. ಸೊ ಹಾಗೆ ನನಗೆ ಈ ಕಾಯಿ ಹೊಡೆಯೋದು ಪ್ಲೇಟನ್ನು ಎಲ್ಲಿ ತಗೊಂಡ್ರಿ ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ಪ್ರಾಡಕ್ಟ್ ಲಿಂಕ್ ಏನಾದರೂ ಕೊಟ್ಟಿದ್ರೆ ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಬಟ್ ಏನಂದರೆ ಔಟ್ ಆಫ್ ಸ್ಟಾಕ್ ಇರುತ್ತಲ್ವ, ಸೊ ಅಂಥ ಟೈಮಲ್ಲಿ ಲಿಂಕ್ ವರ್ಕ್ ಆಗೋದಿಲ್ಲ. ಕೆಲವೊಂದು ಸಲ ನಾನೇ ಕೂಡ ರಿಪೀಟೆಡ್ ಆಗಿ ಏನಾದರೂ ತೊಗೊಬೇಕು ಅಂತ ನೋಡಿದಾಗ ಸೊ ನನಗೂ ಕೂಡ ಅದೇ ರೀತಿ ಆಗ್ತಾ ಇರುತ್ತೆ. ಆಷಾಢದ ಮೊದಲನೇ ಶುಕ್ರವಾರದ ಪೂಜೆ ಮಿನಿ ಬ್ಲಾಗ್ ಈ ರೀತಿ ಇತ್ತು. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.